ಹಲೋ ಫ್ರೆಂಡ್ಸ್, ಅರ್ಥಪೂರ್ಣವಾಗಿರುವಂತಹ ಕಥೆಗಳನ್ನು ನಾನು ನಿಮ್ಮ ಮುಂದೆ ತರುತ್ತೇನೆ. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋಸ್ ಹಯಗ್ರೀವ ದೇವರ ಕತೆ. ಹಯಗ್ರೀವ ಸ್ವಾಮಿಯ ಸ್ಮರಣೆಯೊಂದೊಡನೆಯೇ ಕಣ್ಮುಂದೆ ಬಂದು ನಿಲ್ಲುವ ಚಿತ್ರ ಶ್ರೀ ವಾದಿರಾಜ ಸ್ವಾಮಿಗಳದು. ಶ್ರೀ ವಾದಿರಾಜರ ಅಂಕಿತವೇ ಹಯವದನ. ಶ್ರೀ ವಾಗೀಶ ತೀರ್ಥರಿಂದ ಹಯಗ್ರೀವ ಮಂತ್ರೋಪದೇಶವನ್ನು ಅವರು ಪಡೆಯುತ್ತಾರೆ. ಅದಾದ ನಂತರ ಬದುಕಿನುದ್ದಕ್ಕೂ ಹಯಗ್ರೀವ ಸ್ವಾಮಿಯ ಜಪವನ್ನು ಮಾಡುತ್ತಿರುತ್ತಾರೆ. ಒಮ್ಮೆ ಅವರ ಕನಸಿನಲ್ಲಿ ಸ್ವಾಮಿ ಹಯಗ್ರೀವರು ಕಾಣಿಸಿಕೊಳ್ಳುತ್ತಾರೆ. ಸ್ವಾಮಿಗಳೇ, ನನಗೆ ಹಸಿವೆಯಾಗುತ್ತಿದೆ ಎನ್ನುತ್ತಾರೆ. ತನ್ನ ಆರಾಧ್ಯ ಸ್ವಾಮಿಯ ದರ್ಶನದಿಂದ ಭಾವಪರವಶರಾದ ಶ್ರೀ ವಾದಿರಾಜರು ಅಂದಿನಿಂದ ಪ್ರತಿನಿತ್ಯವೂ ಒಂದು ಹರಿವಾಣದ ತುಂಬ ಹಯಗ್ರೀವರಿಗೆ ನೈವೇದ್ಯಕ್ಕೆಂದು ಕಡಲೆಬೇಳೆಯ ಹೂರಣವನ್ನು ಮಾಡಿಸುತ್ತಿರುತ್ತಾರೆ. ಹೀಗೆ ಸಿದ್ಧಪಡಿಸಿದ ನೈವೇದ್ಯವನ್ನು ತನ್ನ ತಲೆಯ ಮೇಲಿಟ್ಟುಕೊಂಡು ಏಕಾಂತ ಸ್ಥಳದಲ್ಲಿ ಕುಳಿತು ಸ್ವಾಮಿಯ ಜಪವನ್ನು ಮಾಡುತ್ತಿರುತ್ತಾರೆ. ವಾದಿರಾಜರ ಭಕ್ತಿಗೆ ಮೆಚ್ಚಿದ ಹಯವದನರು ಪ್ರತಿನಿತ್ಯ ದಿವ್ಯ ಶ್ವೇತ ಸ್ವರೂಪಿಯಾಗಿ ಬರುತ್ತಿರುತ್ತಾರೆ. ತಮ್ಮ 2 ಕಾಲುಗಳನ್ನು ಅವರ ಹೆಗಲ ಮೇಲಿಟ್ಟುಕೊಂಡು ವಾದಿರಾಜರು ಅರ್ಪಿಸುತ್ತಿದ್ದ ಹೂರಣವನ್ನು ಸ್ವೀಕರಿಸುತ್ತಿರುತ್ತಾರೆ. ಹಯವದನರು ತಿಂದು ಮಿಕ್ಕುಳಿದ ಶೇಷ ಪ್ರಸಾದವನ್ನೇ ಶ್ರೀ ವಾದಿರಾಜರು ಸೇವಿಸುತ್ತಿರುತ್ತಾರೆ. ಒಂದು ದಿನ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಕುಶಲ ಕಲಾಕಾರರಾದ ಸ್ವರ್ಣಕಾರರಲ್ಲಿ ಒಬ್ಬರು ಗಣಪತಿಯ ವಿಗ್ರಹಕ್ಕಾಗಿ ಹೇಳಿರುತ್ತಾರೆ. ಆದರೆ ಗಣಪತಿಯ ವಿಗ್ರಹವು ಹಯಗ್ರೀವ ವಿಗ್ರಹವಾಗಿ ಬದಲಾಗುತ್ತದೆ. ಸ್ವರ್ಣಕಾರನು ಸ್ವಪ್ನದೇಶದಂತೆ ಶ್ರೀ ವಾದಿರಾಜರಿಗೆ ಸಮರ್ಪಿಸುತ್ತಾರೆ. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.